ನಾವು ಸಾಲದ ಬಗ್ಗೆ ಅಸಡ್ಡೆ ಮಾಡ್ತೀವಿ. ಕೊಟ್ರಾಯ್ತು ಬಿಡು, ಎಲ್ಲಿ ಹೋಗ್ತೀವಿ ಅನ್ಕೋತೀವಿ. ತಗೊಳ್ಬೇಕಾದ್ರೆ ಖುಷಿಯಾಗಿ ತಗೊಳ್ತೀವಿ. ಯಾಕೆ ತಗೊಂಡ್ವಿ? ಪಕ್ಕದ ಮನೆಯವರು ಕಾರ್ ತಗೊಂಡ್ರು, ನಾವೊಂದು ತಗೊಂಡಿಲ್ಲ ಅಂದರೆ ಹೇಗೆ? ಅಥವಾ ಪಕ್ಕದ ಮನೆಯವರು ರಿಲೇಷನ್ನು ಒಂದು ಐಫೋನ್ ತಗೊಂಡ್ರು, ನಾನಿನ್ನೂ ಆ್ಯಂಡ್ರಾಯ್ಡ್ ಮೊಬೈಲಲ್ಲಿದ್ದೀನಿ, ನಾನೊಂದು ಐಫೋನ್ ತಗೊಂಡಿಲ್ಲ ಅಂದರೆ ಹೇಗೆ? ನಮಗೆ ಕಟ್ಟುವ ಸಾಮರ್ಥ್ಯ, ಶಕ್ತಿ ಇದೆಯೋ ಇಲ್ವೋ ಯೋಚನೆ ಮಾಡಲ್ಲ. ತೋರಿಸ್ಕೊಳ್ಬೇಕು, ದೌಲತ್ತು ಅಂತೀವಲ್ಲ ಹಾಗೆ. ಈಗಂತೂ EMI ಮೇಲೆ ಕಾರು, ಮೊಬೈಲು, ಬೈಕು ಎಲ್ಲ ಸಿಗ್ತದೆ. ನಾವು ನಮ್ಮ ಕೆಪಾಸಿಟಿ ಇದೆಯಾ ಅದನ್ನು ನೋಡಿ ತಗೋಬೇಕು ಹೊರತು ಬೇರೆಯವ್ರು ತಗೊಂಡ್ರಂತ ನಾವು ತಗೊಳ್ಳಿಕ್ಕೆ ಹೋಗಬಾರ್ದು. ಈ ಸ್ವರ ಸಾಧನೆ ಮಾಡೋದ್ರಿಂದ ನಮ್ಮ ಬ್ರೀದಿಂಗ್ ಸರಿಯಾಗಿ ಆದಾಗ ನಮ್ಮ ಮೈಂಡಿಗೆ ಆಕ್ಸಿಜನ್ ಸರಿಯಾದ ಪ್ರಮಾಣದಲ್ಲಿ ಸಿಗ್ತದೆ. ನಮ್ಮ ಯೋಚನೆ, ಭಾವನೆ ಪಾಸಿಟಿವ್ ಆಗ್ತದೆ. ನಮ್ಮ ಎನರ್ಜಿ ಪಾಸಿಟಿವ್ ಆದಾಗ ನಾವು ಇರೋಂಥ ಜಾಗ ಪಾಸಿಟಿವ್ ಆಗಿರ್ತದೆ. ನಮ್ಮ ಎನರ್ಜಿ ಸಹ ಪಾಸಿಟಿವ್ ಆಗ್ತದೆ. ಇನ್ನು ನಾವಿರೋಂತಹ ಮನೆ ಆಗಿರ್ಬೋದು, ಕೆಲಸ ಮಾಡುವಂತಹ ಜಾಗದಲ್ಲಿ ಪಾಸಿಟಿವಿಟಿ ಯಾವ ರೀತಿ ಕ್ರಿಯೇಟ್ ಮಾಡೋದಂದರೆ ದಿಗ್ಬಂಧನ ಮಾಡೋದು ಯಾಕೆ ಅವಶ್ಯಕ ಅಂದರೆ, ನೀವು ದುಡ್ಕೊಂಡು ತರ್ತೀರ, ಪುರುಷಾರ್ಥ ಮಾಡಿ ಹಣ ಮನೆಗೆ ತರ್ತೀರ. ಆದರೆ ಆ ದುಡ್ಡು ಮನೇಲಿ ಯಾರಿಗೋ ಹುಷಾರಿಲ್ಲ, ಆಸ್ಪತ್ರೆಗೆ ಹೋಗ್ಬಿಡುತ್ತೆ. ಅಥವಾ ನೀವು ಒಂದು ಫ್ಯಾಕ್ಟ್ರಿಲಿ, ಕಂಪ್ನೀಲಿ, ನಿಮ್ಮ ಅಂಗಡಿಲಿ ಕೆಲಸ ಮಾಡ್ತಾ ಇರ್ತೀರ. ಯಾವುದೋ ಒಂದು ಮಷಿನ್ ಸರಿಯಾಗಿ ವರ್ಕ್ ಮಾಡ್ತಾಯಿಲ್ಲ ಅಂತ ಗೊತ್ತಾಗುತ್ತೆ, ರಿಪ್ಲೇಸ್ಮೆಂಟ್ ಮಾಡಬೇಕು, ದುಡ್ಡು ಖರ್ಚಾಗುತ್ತೆ. ಅಥವಾ ಗಾಡೀಲಿ ನೀವು ಹೋಗ್ತಾ ಇರ್ತೀರ, ಏನೋ ಒಂದು ಆ್ಯಕ್ಸಿಡೆಂಟ್ ಆಯಿತು, ಗಾಡಿ ಪೂರ್ತಿ ಹಾಳಾಯಿತು, ಗಾಡಿ ರಿಪೇರಿ ಮಾಡಿಸ್ಬೇಕು, ದುಡ್ಡು ಖರ್ಚಾಗತ್ತೆ. ಇವೆಲ್ಲ ಎನರ್ಜಿ ನೆಗೆಟಿವ್ ಆಗಿರೋದನ್ನು ಸೂಚಿಸ್ತದೆ. ಹಾಗಾಗಿ ದಿಗ್ಬಂಧನ ಮಾಡೋದು ತುಂಬ ಅವಶ್ಯಕ. ದಿಗ್ಬಂಧನ ಮಾಡಿದ್ರೆ ನೀವು ಆ ಎನರ್ಜಿನ, ಎಲ್ಲಿಂದ ಯಾವ ಎನರ್ಜಿ ಬರ್ತಾ ಇದೆಯೋ ಅದೆಲ್ಲವನ್ನು ನಾವು ಪಾಸಿಟಿವ್ ಮಾಡಿದಾಗ ಆಗುತ್ತೆ. ದಿಗ್ಬಂಧನ ಮಾಡೋದ್ರಿಂದ ಹಾಗೂ ನಿಮ್ಮ ಇಷ್ಟವಾದ ಮಂತ್ರವನ್ನು ಜಪಿಸೋದ್ರಿಂದ ಪಾಸಿಟಿವಿಟಿ ಕ್ರಿಯೇಟ್ ಆಗ್ತದೆ. ಈ ರೀತಿ ಪಾಸಿಟಿವಿಟಿ ಕ್ರಿಯೇಟ್ ಆದಾಗ, ಎನರ್ಜೈಸ್ ಆದಾಗ ನೀವು ಸಾಲ ತಗೊಳ್ಳುವ ಪ್ರಮೇಯನೂ ಬರಲ್ಲ. ಒಂದು ವೇಳೆ ನೀವು ಸಾಲ ಮಾಡಿದರೆ ಅದು ಬೇಗ ತೀರಿ ಹೋಗ್ತದೆ. ಹೇಳಿರುವಂತಹ ಟೆಕ್ನಿಕ್ನ ಫಾಲೋ ಮಾಡಿ, ಏನಾಗುತ್ತೆ ರಿಸಲ್ಟ್ ನೋಡಿ.